ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸರ್ಕಾರದ ಸೌಲಭ್ಯಗಳು ನೈಜ ಕಾರ್ಮಿಕ ಫಲಾನುಭವಿಗಳಿಗೆ ದೊರಕುವಂತಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆ ಪಟ್ಟಣದ ಪಂಜರುಪೇಟೆಯಲ್ಲಿರುವ ಶಾಸಕರ ಗೃಹ ಕಚೇರಿ ಸಭಾಂಗಣದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ವೆಲ್ಡಿಂಗ್ ಕಾರ್ಮಿಕರಿಗೆ ಉಪಕರಣ ಸಾಮಗ್ರಿಗಳ ಕಿಟ್ ವಿತರಿಸಿದ ಬಳಿಕ ಮಾತನಾಡಿದ ಶಾಸಕರು, ಬಡ ಕಾರ್ಮಿಕರ ಏಳಿಗೆಗಾಗಿ ಸರ್ಕಾರ ನೀಡ್ತಾ ಇರುವ ಸೌಲಭ್ಯಗಳನ್ನು ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳುವಂತಾಗಬೇಕೆಂದರು. ಕಾರ್ಮಿಕರಿಗೆ ಕಿಟ್ ವಿತರಣೆ ಸಂದರ್ಭ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ರಂಜಿ ಪುಣಚ, ಇಸ್ಮಾಯಿಲ್ ಹಾಗೂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಟಿ ಕಾವೇರಿ, ಎಸ್ ಶಶಿಧರ್, ವಿರಾಜಪೇಟೆ ಹಿರಿಯ ಕಾರ್ಮಿಕ ನಿರೀಕ್ಷಕ ನಿಖಿಲ್ ಚಂದ್ರ, ಸಿಬ್ಬಂದಿಗಳಾದ ದರ್ಶನ್, ಕಾವ್ಯ, ಕಟ್ಟಡ ಕಾರ್ಮಿಕ ಸಂಘದ ವರ್ಗೀಸ್ ಮತ್ತು ಎಂ ಸೇದು ಮತ್ತಿತರರು ಪಾಲ್ಗೊಂಡಿದ್ದರು. ನಾವೆಲ್ಲ ಕೂಡ ಇವತ್ತು ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯವರಿಂದ ಸಂಘಟಿತ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಗುರುತಿಸಿ ತಾವು ತಮ್ಮ ಕಾಲುಗಳ ಮೇಲೆ ನಿಂತ್ಕೊಂಡು ಜೀವನವನ್ನು ನಡೆಸಬೇಕು ಅಂತ ಹೇಳುವ ದೃಷ್ಟಿ ಸರ್ಕಾರ ರೂಪಿಸಿರುವಂಥ ಈ ಯೋಜನೆ. ಅದರಲ್ಲಿ ತಾವೆಲ್ಲರೂ ಕೂಡ ಇವತ್ತು ಕಿಟ್ಟನ್ನು ಪಡ್ಕೊಂಡಿದ್ದೀರಾ. ಇದು ವೆಲ್ಡಿಂಗ್ ಮೆಷಿನ್ ಇರುವಂಥ ಕಿಟ್. ಇದರ ಮೂಲಕ ತಮ್ಮ ಮುಂದಿನ ಉದ್ಯೋಗಕ್ಕೆ ಅನುಕೂಲಕರವಾಗಲಿ ಅಂತೇಳಿ ಈ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ರೂಪಿಸಿದೆ. ಇವತ್ತು ರಾಜ್ಯದಲ್ಲಿರುವಂಥ ಸರ್ಕಾರ ಸಂಪೂರ್ಣವಾಗಿ ಕಟ್ಟಡ ಕಾರ್ಮಿಕರಿರ್ಬೋದು, ಬೇರೆ ಕಾರ್ಮಿಕ ವರ್ಗದವರ ಉನ್ನತೀಕರಣಕ್ಕೆ, ಏಳಿಗೆಗೆ ಬದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಹಲವಾರು ಯೋಜನೆಗಳು ಇವತ್ತೆಲ್ಲ ರೂಪಿಸಿರುವಂಥದ್ದು ನಮ್ಮ ಸರ್ಕಾರ ಬಡವರ ಪರವಾಗಿರುತ್ತೆ. ಕೆಲವರು ಮಾತಾಡ್ತಾರೆ, ಟೀಕೆ ಮಾಡ್ತಾರೆ, ಇಲ್ಲ ಅಂತ ಹೇಳೋದು. ಆದರೆ ಫಲಾನುಭವಿಗಳೇನು ಇವತ್ತು ನಾವು ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಭಾಗ್ಯಲ್ಲಿ ಲಕ್ಷ್ಮಿ ಗೃಹಲಕ್ಷ್ಮಿ ಇರ್ಬೋದು, ಯಾವುದೇ ನಮ್ಮ ಗ್ಯಾರಂಟಿಗಳಿರ್ಬೋದು ಮತ್ತು ಇಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಬಡವರ ಪರ, ಯಾರು ಶೋಷಿತರಿದ್ದಾರೆ, ಸಮಾಜದಲ್ಲಿ ಅವಕಾಶದಿಂದ ವಂಚಿತರಾಗಿದ್ದಾರೆ, ಇದನ್ನು ಗುರುತಿಸಿ ಅವರನ್ನು ಏನು ತರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿದೆ. ಅದರಿಂದ ಇದರ ಲಾಭವನ್ನು ತಾವು ಪಡ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ನಿವೇದನೆ ಮಾಡ್ತಾರೆ. ಮತ್ತು ಮುಖ್ಯವಾಗಿ ಸರ್ಕಾರದ ಜೊತೆ ನಿಲ್ಲಿ. ವಿರಾಜಪೇಟೆ ವ್ಯಾಪ್ತಿಯ ಚೆಂಬೆಬೆಳ್ಳೂರು, ದೇವಣಗೆರೆ, ಬಳ್ಳರಿಮಾಡು, ಕುಕ್ಲೂರು, ಮಗ್ಗಲ, ಕಣ್ಣಗಾಲಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಡಾನೆ ಮತ್ತು ಹುಲಿ ಹಾವಳಿಗೆ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿತ್ತು. ಕೆಲವು ದಿನಗಳ ಹಿಂದೆ ಚೆಂಬೆಬೆಳ್ಳೂರು, ಮಗ್ಗುಲ ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದರು. ಅರಣ್ಯ ಇಲಾಖೆಯ ಸುಮಾರು 70 ಮಂದಿಯ ತಂಡ ಹುಲಿಯ ಕಾರ್ಯಾಚರಣೆ ಮಾಡುವ ಪ್ರಯತ್ನ ಮಾಡಿತ್ತು. ಆದರೆ ಹುಲಿಯನ್ನ ಪತ್ತೆ ಹಚ್ಚುವಲ್ಲಿ ಇಲಾಖೆ ವಿಫಲವಾಗಿತ್ತು. ದಿನ ಕಾಡಾನೆ ಹಾಗೂ ಹುಲಿಯನ್ನ ಕಂಡು ಬೇಸತ್ತ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಮಾನವ ಹಾನಿ ಉಂಟು ಮಾಡುತ್ತದೆ ಆನೆಗಳಿಗೆ ದಾಳಿ ಮಾಡುತ್ತಿರುವ ಆನೆಗಳ ಹಾವಳಿಗೆ ತಡೆಗಟ್ಟದ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ. ಅಸಲಂತ ನಿಂಗ ಇಪ್ಪತ್ತು ಮಾತಂಗೆ ನಂತ ಮಾಡಿ ಇಟ್ಟು ಪಾಪ ಅಲ್ಲ
ಅಲ್ಲ ಹಿಂಗೆ ಮಾಡೋಕಾಯ್ತವಳ ನಂಗೀಗ ಪರಿಹಾರಕ್ಕೆ ಎತ್ತ ವಿಷಯ ಒಂದು ಅನ್ನೋದು ಈಗ ಕಾಣ್ತಾರೆ. ಈಗ ಕಳೆದ 5 ವರ್ಷದಿಂದ ಚೆಮ್ಮೆಬೆಳ್ಳೂರು, ಐಮಂಗಲ, ಬಳ್ಳಾರಿಮಾಡು, ಕುಕ್ಳೂರು, ದೇವಣಿಗೇರಿ ಗ್ರಾಮಗಳಲ್ಲಿ ಆನೆ ಹಾವಳಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಸಾರ್ವಜನಿಕರು ಬಹಳಷ್ಟು ನಷ್ಟ ಅನುಭವಿಸಿದ್ದಾರೆ. ಕಾಫಿ ತೋಟ, ಅಡಿಕೆ ಗಿಡ, ಯಾವುದೇ ಇದನ್ನ ಫಸಲು ನಾಶ ಮಾಡಿ ನೀವು ಸಣ್ಣ ಪ್ರಮಾಣದ ಪರಿಹಾರವನ್ನು ಕೊಡ್ತೀರಾ, ಅದು ಯಾವುದೇ ಮೂಲೆಗೂ ತಲುಪೋದಿಲ್ಲ. ಅದ್ರ ಜೊತೆ ಹಳೆ ಬರಿದ್ರು ಅವ್ರು ಏನು ಹೇಳಿದ್ರು, ಸಣ್ಣ ಬಸಪ್ಪ ಯಾರು ಅವ್ರು ಹೇಳಿದ್ರು 20 ದಿವಸದ ರೀತಿ ಅಂತ. 2 ದಿವಸದ ಟ್ರಾನ್ಸ್ಫರ್ಗೆ ಹೋದ್ರು. 2 ಹುಲಿ ದನಗಳನ್ನ ಕೊಲ್ತದೆ, ಕೊಂದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಲ್ಲ, ನಮಗೊಂದು ಆಧಾರ ಇಲ್ಲ, ತಗೊಬಂದು DC ತಗೊಂಡು ಹೂಣಾಗ್ತಿಲ್ಲ. ನಮ್ಗೆ ಏನು ಆಧಾರ ಇದೆ, ನಮ್ಗೆ ಏನು ಪರಿಹಾರ ಇದೆ, ಆ ಪರಿಹಾರ ನಮ್ಗೆ ಸಾಕಾಗತ್ತಾ? ಹಿಂಗ ಸಿಬ್ಬಂದಿಗಳ ಕೊರತೆ ಇದ್ರೆ ಅದಕ್ಕೂ ನಾವು ಮಾತಾಡ್ತೀವಿ. ಏನಾದ್ರು ಮಾತಾಡಿ ಸಿಬ್ಬಂದಿಗಳ ಕೊರತೆಯನ್ನು ಕೊಡಿಸುವ, ಜನರ ಕಷ್ಟವನ್ನು ಪರಿಹರಿಸಿ ನೀವು. ಇನ್ನೊಂದು ಪ್ರತಿ ಆ ಮುಖ ನೋಡುವ, ದೇವಸ್ಥಾನದಲ್ಲಿ ದೇವರ ಮುಖ ನೋಡಿದ್ರೆ ಆನೆ ಮುಖ ನೋಡ್ಬೇಕು, ಗಣಪತಿಯ ಮುಖ ನೋಡ್ಬೇಕು. ಈ ರೀತಿ ಪರಿಸ್ಥಿತಿ ಆಗಿದೆ. ಕಳೆದ ಸಲ ಬಂದಾಗ ನಾನೇ ಒಂದು ಪಕ್ಷ ಅಲ್ಲೇ ಬಂದಾಗ ನಾನು ಸಾಯೋದಕ್ಕಿಂತ ಮೊದಲು ನೀವು ಯಾಕೆ ಪರಿಹಾರ ಅದನ್ನು ಓಡಿಸೋಕೆ ಪ್ರಯತ್ನ ಪಡಬಾರ್ದು. ಬರ್ತೀರಾ, ಮನೆ ಹತ್ರ ಬರ್ತೀರಾ, ನಮ್ಮ ಜೊತೆ ಮಾತಾಡ್ತೀರಾ, ಅಲ್ಲಿ ನೀವು ಹೋಗ್ತೀರಾ, ಹೋಗ್ತೀರಾ. ನೀವು ಹಣನ ಹಿಡಿಯೋಂಥ ಅಭಿಪ್ರಾಯಕ್ಕೆ ನೀವು ಕೈ ಕೊಡಬೇಕು. ನೀವು ಈಗ ಒಂದು ಕೆಲಸ ಮಾಡಿ, MLA ಇಲ್ಲೇ ಇದ್ದಾರೆ, ಅವ್ರು ಬರ್ಸಿ, ಅದುವರೆಗೂ ನಾವು ಇಲ್ಲಿ ಕರೆದಲ್ಲ. MLA ಬಂದ್ಬಿಟ್ಟು ನಮ್ಗೆ ಪರಿಹಾರ ಕೊಡಲಿ, ನಮ್ಗೆ ಸೋಸೈಟಿ ಕೊಡಲಿ, DF ಇಲ್ಲ, ಅದನ್ನು ಮಾಡಿ. ಇಲ್ಲಿ ಒಂದು ನೋಡಿ, 1 ಎಕರೆ ಭತ್ತ ಬೆಳಿಬೇಕಾದ್ರೆ ಎಷ್ಟಾಗುತ್ತೆ ಸ್ವಾಮಿ ನಿಮ್ಮ ಅಂದಾಜು? 1 ಎಕರೆ ಭತ್ತ ನೆಟ್ಟು ಕೈಗೆ ಸಿಕ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಅಲ್ಲ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀವಿ. ಭತ್ತ ಒಂದು ಕ್ವಿಂಟಾಲಿಗೆ ನಾವು 2200 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಈ ಮನವಿ ಪತ್ರವನ್ನು ನಾವು ಶೀಘ್ರವಾಗಿ ಇದರ ನನಗೆ ಒಂದು 20 ದಿವಸದೊಳಗೆ ನಾನು ಇದರ ಬಗ್ಗೆ ನಿಮಗೆ ಒಂದು ಅನುಪಾಲನ ವರದಿಯನ್ನು ಕೊಡ್ತೀನಿ, ಇದರ ಬಗ್ಗೆ ಏನಾಗಿದೆ ಅಂತ. ಈ ಜವಾಬ್ದಾರಿ ನನಗೆ. ಎರಡನೇದು, ತಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತೇಳಿ, ನಾನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ACF. ಇದಕ್ಕೆ ನಾವು ಇವತ್ತು ಬೆಳಗ್ಗೆ ನಿನ್ನೆಯಿಂದ ಕಾರ್ಯಾಚರಣೆ ಒಂದು 4 ದಿವಸ ಇರಲಿಲ್ಲ, ಸಾರಿ. ನಿನ್ನೆಯಿಂದ ಪುನಃ ಅಲ್ಲಿ ಆನೆ ಸರ್ಕಾರದ ಜೊತೆ ಜಗಳ ಮಾಡಿ ನೀವು MLA ಕೂಡ ಕರೆಸಿ ಅವ್ರ ಜೊತೆ ಫೈಟ್ ಮಾಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಸಹಕಾರ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ರಂಗದಲ್ಲಿ ಕೂಡ ಜಾತಿ, ಸಮಾಜ, ರಾಜಕಾರಣ ಇದ್ದೇ ಇದೆ. ಈ ನಡುವೆ ಕೂಡ ಹಿಂದಿನವರು ಕಟ್ಟಿಕೊಂಡು ಬಂದಿರುವ ಸಹಕಾರ ಕ್ಷೇತ್ರವೊಂದ ಬಲಪಡಿಸುವುದು ಅತ್ಯವಶ್ಯಕ ಅಂತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ AK ಮನುಮುತ್ತಪ್ಪ ಪ್ರತಿಪಾದಿಸಿದ್ದಾರೆ. ನಗರದ ಬಾಲಭವನದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪ್ರಾಯೋಜಿತ ಕೊಡಗಿನ ಶ್ರೇಷ್ಠ ಸಹಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬೇಕು, ಅದು ಬೇಕು, ಮಂಗಳೂರಿಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಬೆಂಗಳೂರಿಗೆ ಇನ್ನೊಂದು ಕಡೆ ಬೇಕಾದ್ರೆ ಫ್ಲೈಟೇ ಬೇಕು ಅಂದ್ರೆ ಆರಾಮಾಗಿ ಹೋಗಿ, ಇಲ್ಲದಿದ್ರೆ ನಮಗೆ ಸಾಧ್ಯನೇ ಇಲ್ಲ. ಆದರೆ ನಿರಂತರವಾಗಿ ನೈಟ್ ಬಸ್ ಹತ್ತಿದ್ದಾರೆ, ಬೆಂಗಳೂರಿಗೆ ತಲುಪ್ತಾರೆ, ಕಾರ್ಯಕ್ರಮ ಮುಗಿಸ್ತಾರೆ, ಪುನಃ ನೈಟ್ ಬಸ್ ಹತ್ತಿದ್ದಾರೆ, ಪುನಃ ಮಂಗಳೂರಿಗೆ ಹೋಗ್ತಾರೆ. ನಿನ್ನೆ ಸಮೇತ ನೈಟ್ ಬಸ್ ಹತ್ತಿದ್ರು, ಬೆಳಿಗ್ಗೆ 3 ಗಂಟೆಗೆ ಮಡಿಕೇರಿ ಬಂದು ತಲುಪ್ತಾರೆ, ಆಟೋ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಮಧ್ಯರಾತ್ರಿಯಲ್ಲಿ 3 ಗಂಟೆಗೆ ಹೋಗತಕ್ಕಂಥ ಆ ಛಲ ಅಂದ್ರೆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ನಮ್ಮಲ್ಲಿ ಸಾಮಾನ್ಯ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ವಯಸ್ಸಿನಲ್ಲಿ ಯಾವ ಕಾರ್ಯಕ್ರಮಕ್ಕೂ ಒಪ್ಕೊಳ್ಳೋದಿಲ್ಲ, ಸನ್ಮಾನಕ್ಕೂ ಒಪ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಯಾವುದನ್ನು ತಪ್ಪಿಸದೆ ತಮ್ಮ ಕರ್ತವ್ಯ ಅಂತ ಹೇಳುವಂತ ನಿಟ್ಟಿನಲ್ಲಿ ನಮಗೆ ಪ್ರಶಸ್ತಿಯನ್ನೇ ಕೊಡಲಿಲ್ಲ, ಸಹಕಾರ ರತ್ನ ಪ್ರಶಸ್ತಿಯನ್ನೇ ಕೊಡಲಿಲ್ಲ. ಯಾರ್ದಲ್ಲೋ ಸೊಸೈಟಿ ಅಧ್ಯಕ್ಷರಿಗೆ ಮೊನ್ನೆ PLD ಬ್ಯಾಂಕ್ ಪಿರಿಯಾಪಟ್ಟಣದ ಅಧ್ಯಕ್ಷರಿಗೆ PLD ಬ್ಯಾಂಕ್ನಲ್ಲಿ ಅವರು 35ನೇ ಸ್ಥಾನ, ನಾನು ರಾಜ್ಯದಲ್ಲಿ ಪ್ರಥಮ ಸ್ಥಾನ, 35ನೇ ಸ್ಥಾನದವರಿಗೆ PLD ಬ್ಯಾಂಕ್ ಸಹಕಾರ ರತ್ನ ಪ್ರಶಸ್ತಿ. ಈ ರೀತಿ ಅದು ಅದರ ಒಂದು ಕೊಡಗು ಜಿಲ್ಲೆಯ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯಿಂದ ನಂದಿ ನೆರವಂಡ ರವಿ ಬಸಪ್ಪ, ಕಾಯಪಂಡ ಟಾಟಾ ಚಂಗಪ್ಪ, ಪಾಸೂರ N ಉತ್ತಪ್ಪ ಹಾಗೂ ಶ್ರೇಷ್ಠ ಮಹಿಳಾ ಸಹಕಾರಿ ಬಳ್ಳೇರ ಸರಸು ಪೊನ್ನಪ್ಪ ಅವರಿಂದ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭಕ್ಕೆ ಇಂದು ಹಾಜರಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತೇವೆ. ಕೊಡಗಿನಲ್ಲಿ ನೆಲೆಸಿದ್ದಾರೆ. ತಮ್ಮ ಪುತ್ರ ಬೆಂಗಳೂರಿನಲ್ಲಿ ಇವರ ನೆಲೆಸಿದ್ದಾರೆ. ಅಷ್ಟಾದರೂ ಕೂಡ ವರ್ಗದವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳ ಸಾವಿರವನ್ನ ಪ್ರದಾನ ಮಾಡಲಾಗುತ್ತಿದ್ದು ದಯಮಾಡಿ
ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (360153611). Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಗ್ರಾಮೀಣ ಕ್ರೀಡಾಕೂಟಗಳಿಂದ ವಿವಿಧ ಜನಾಂಗಗಳ ನಡುವಿನ ಸಾಮರಸ್ಯ ವೃದ್ಧಿಯಾಗಲಿದೆ ಎಂದು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೋಯ್ಯ ಹೇಳಿದ್ದಾರೆ. ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿ ವತಿಯಿಂದ ಪಾರಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ 63ನೇ ವರ್ಷದ ಅಂತರ ಗ್ರಾಮಾಂತರ ಕೈಲ್ ಮುಹೂರ್ತ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕಳೆದ 63 ವರ್ಷದಿಂದ ಒಂದು ಶಿಸ್ತುಬದ್ಧವಾಗಿ ನಡೀತಾ ಬಂದಿದೆ. ಇದೊಂದು ನಂಬಲು ಅಸಾಧ್ಯ. ಇದು ನಿಜವಾಗಲೂ ನಾನಾಗಲೇ ಇಟ್ಕೊಂಡೆ. ಈಗಾಗಲೇ
40 ಮೀನಲ್ಲಿ ಕುಂಜಿಹೊಂಡ ಕಪ್ ಆಯಿತು, ಅದೊಂದು ರೆಕಾರ್ಡ್ ಆಯಿತು, ವರ್ಲ್ಡ್ ರೆಕಾರ್ಡ್. ಹಾಗೆ ಇದು ವರ್ಲ್ಡ್ ರೆಕಾರ್ಡ್ ಆಗೋದು ಯಾವುದೇ ಸಂಸ್ಥೆಯಲ್ಲಿ ಆಗಬೇಕು. ಇದು ಯಾಕಂದ್ರೆ ರಾಷ್ಟ್ರ ಇಲ್ಲೂ ಈ ತರ ನಾನು ಕಂಡಿಲ್ಲ, ಕಾಣೋದಿಲ್ಲ. ಅಷ್ಟೊಂದು ಶಿಸ್ತುಬದ್ಧವಾಗಿ ಕರೀತಾ ಬಂದಿರ, ನಿಮಗೆ ಒಳ್ಳೆಯದಾಗಲಿ ಮುಂದಕ್ಕೂ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಸ್ಥಳೀಯರ ಸಹಕಾರ ಹಾಗೆ ದಾನಿಗಳು ಇಲ್ಲಿ ಎಂದು ಕಾಣ್ತಾ ಇದೆ. ಸ್ಥಳೀಯ ಸಹಕಾರ ಕ್ರೀಡಾ ಮನೋಭಾವ ಅತಿ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ದೀರಾ. ಮುಂದಕ್ಕೆ ನಿಮಗೆ ನಮ್ಮ DCC ಬ್ಯಾಂಕಿಂದ ನಿಮಗೆ ಮುಂದಕ್ಕೂ ಒಳ್ಳೆಯ ಸಹಕಾರವನ್ನು ನೀಡ್ತೇವೆ. ಒಳ್ಳೆಯದಾಗಲಿ. ಬೃಂದಾವನ ಆಸ್ಪತ್ರೆಯ ನಿರ್ದೇಶಕ ಅಪ್ಪನೆರವಂಡ ಎಸ್ ಮನೋಜ್ ಮಂದಪ್ಪ ಮಾತನಾಡಿ, ಇಂತಹ ಕ್ರೀಡಾಕೂಟಗಳಿಂದ ಗ್ರಾಮೀಣ ಪ್ರತಿಭೆಗಳು ಹೊರಹೊಮ್ಮಲು ಸಹಕಾರಿಯಾಗಿವೆ ಎಂದರು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಬೊಳ್ಳಂಡ ಉನ್ನತಿ ಅಯ್ಯಪ್ಪ ಮಾತನಾಡಿ, ಆಸಕ್ತಿ ಶ್ರದ್ಧೆ ಸಾಧಿಸುವ ಛಲ ಇದ್ರೆ ಯಶಸ್ಸು ಗಳಿಸಲು ಸಾಧ್ಯ ಎಂದರು. And this is where he started his career, his sports career, and I really feel really proud to be here. I just wanted to say nothing is impossible. Everything is possible if you dedicate yourself to your passion. I wish to see more sports persons to come from Kodagu. And thank you once again. ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿ ಅಧ್ಯಕ್ಷ ಮಚ್ಚಂಡ ಸಾಬಾ ದೇವಯ್ಯ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ನಿವೃತ್ತ ಶಿಕ್ಷಕ ಚಯ್ಯಂಡ ರಘುತಿಮ್ಮಯ್ಯ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಬೊಳ್ಳಂಡ ಉನ್ನತಿ ಅಯ್ಯಪ್ಪ ಅವರಿಂದ ಕ್ರೀಡಾ ಮಂಡಳಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಇವರಿಗೆ ಕ್ರೀಡಾ ಮಂಡಳಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರ ಪರವಾಗಿ ನಾವು ಶುಭವನ್ನು ಕೋರುತ್ತೇವೆ. ಧನ್ಯವಾದಗಳು. ಕೊಣಂಜಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಡೆಯಂಡ ಕಟ್ಟಿ ಕುಶಾಲಪ್ಪ, ಕಾಫಿ ಬೆಳೆಗಾರರಾದ ಮೂವೇರ ಧರಣಿ ಗಣಪತಿ, ಅಪ್ಪನೆರವಂಡ ರಾಜಾಪೂವಯ್ಯ, ಬೊಳ್ಳಂಡ ಅಯ್ಯಪ್ಪ, ಗೌರವ ಕಾರ್ಯದರ್ಶಿ ಅಪ್ಪನೆರವಂಡ ಬಿ ರಾಜೇಶ್, ಉಪಾಧ್ಯಕ್ಷ ಬಳ್ಳಚೆಟ್ಟಿರ ಜಯಂತಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. meters, 1500 meters, relay, marathon, long jump, high jump, triple jump, shot put, discus, hockey, volleyball, and ಎಲ್ಲ ಕೂಟಕ್ಕೆ ತುಂಬ ಖುಷಿಯ ಬಂತದಂತ ಅನ್ಸಂಗಿ ಅವ್ರ ಶಿಸ್ತಾಯ್ತು. ಅವ್ರ ಮಾರ್ಚ್ ಫಾಸ್ಟ್, ಆ ಫ್ಲಾಗ್ ಹಾಸ್ಟಿಂಗ್, ಆ ಮಾರ್ಚ್ ಫಾಸ್ಟ್ ಅಂತ ಅವ್ರ ಚಾಯ್ಡು ಅವ್ರು ಕೇಳಿಪೋನಂತ ಅವ್ರ ಸ್ಪೋರ್ಟ್ಸ್ ಅಂಗಡ. ಸಾಧಾರಣ ನಾನು ಏಷ್ಯಾ ಎಲ್ಲ ಸುತ್ತಿತ್ಲೆ, ಆಚೆಂಗ ನಾನು ಸುತ್ತನ ಕಡೆಯಲ್ಲಿ ನಾನು ನೋಡ್ತನಕ್ಕೆ ಇಂಥವ್ರ ಸ್ಪೋರ್ಟ್ಸ್ನ ಎಲ್ಲೂ ಕಂಡಿತ್ಲೆ. ನನಗೆ ಕರೆಸಿದಂಥ ಗುರುಗಳು ಮೈದಾನದಲ್ಲಿ ಉಗುಳುವಾಗ ದೂರದಲ್ಲಿ ನಿಂತು ತರಬೇತಿ ನೀಡುತ್ತಿರುವಂಥ ಗುರುಗಳು ಕರೆದು ಆ ಉಗುಳಿದನ್ನು ಕೈಯಿಂದ ತೆಗೆಸಿ ನನಗೆ ಶಿಸ್ತನ್ನು ಕಲಿಸಿಕೊಟ್ಟರು. ಅದೇ ಶಿಸ್ತಿನಿಂದ ನನಗೆ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಹಾಗೂ ಇಲ್ಲಿ ನೀಡಿದಂಥ ಸನ್ಮಾನ ಸಾಕ್ಷಿ. I represented India for 2-3 times. I'm in Tata's work ಮಾಡಿ ninja. So now I have become a coach, okay, in Bangalore. So future lo darkenge illinja nangada naadinja nangada oorinja darkenge athletics support maada, athletics especially athletics le ina nanna approach madalo. I will help you out as much as possible. Okay, sumar kodamaka nadakude train madidunde. ನಾಳೆಯಿಂದ ಅನಿತಾ ಮೊಣ್ಣಯ್ಯ ಅಟ್ಟು, ನಾಳೆಯಿಂದ ಕಾಳಪ್ಪ, ದಯವಿಟ್ಟು ವೇದಿಕೆ ಬನ್ನಿ. ನಾಳೆಯಿಂದ ಕಾಳಪ್ಪ ಹಾಗೂ ಕೊಣಜಿಗಿರಿ ಟೀಮ್ ಮ್ಯಾನೇಜರ್ ಹಾಗೂ ಕಿರ್ದಾಡು ಅಮ್ಮನ್ ಸೋಮಯ್ಯ, ಕಿರ್ದಾಡು
ವಕ್ಫ್ ಕಾಯ್ದೆಯನ್ನು ಹಿಂಪಡೆಯಬೇಕು ಮತ್ತು ಹಗರಣಗಳಲ್ಲಿ ಮುಳುಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ನವೆಂಬರ್ 22ರಂದು ಕೊಡಗು ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದಿನಪೂರ್ತಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಶ್ರೀ ಚೌಡೇಶ್ವರಿ ದೇಗುಲದ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣ, ಜನರಲ್ ತಿಮ್ಮಯ್ಯ ವೃತ್ತವನ್ನು ಹಾದು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪಲಿದೆ. ಬಳಿಕ ಸಂಜೆ 5 ಗಂಟೆಯವರೆಗೆ ಧರಣಿ ಮುಷ್ಕರ ನಡೆಸಲಾಗುತ್ತೆ ಎಂದರು. ಹಿಂಪಡಿಬೇಕು. ಈಗ ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗ ಕೆಲವು ಉಪಚುನಾವಣೆಗಳಿದ್ದಂಥದ್ದು, ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿರುವಂಥದ್ದು, ಇದು ಅವರಿಗೆ ಮಾರಕ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಆದರೆ ನಾವು ಅದನ್ನ ಒಪ್ಪೋದಿಲ್ಲ. ಇದನ್ನು ಶಾಶ್ವತವಾಗಿ ಹಿಂದಕ್ಕೆ ಪಡ್ಕೊಳ್ಬೇಕು ಮತ್ತು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಇದು ಬರಬೇಕು. ಈಗಾಗಲೇ ಸನ್ಮಾನ್ಯ ಮೋದಿಜಿಯವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿದೆ. ಅದು ಇದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಕೊಡುವಂಥ ತೀರ್ಪಿಗೆ ಎಲ್ಲರೂ ಸಹ ಬದ್ಧರಾಗಬೇಕು. ಕರ್ನಾಟಕದ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು, ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನಕ್ಕಿಂತ ಮೇಲ್ಪಟ್ಟು ಯಾವುದೇ ಇದು ಸಂವಿಧಾನ ಇಲ್ಲ. ಅದನ್ನು ನಾವು ಒಪ್ಪೋದೂ ಇಲ್ಲ. ಅದರಿಂದ ಈ ವಿಚಾರಗಳನ್ನೆಲ್ಲ ಮುಂದಿಟ್ಟುಕೊಂಡು ನಾಡಿದ್ದು ಶುಕ್ರವಾರ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಗಿಂತ ಮೊದಲು ನಾವು ಚೌಡೇಶ್ವರಿ ದೇವಾಲಯದ ಬಳಿಯಿಂದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡುವ ಮುಖಾಂತರ ಮಾರುಕಟ್ಟೆ, ಚೌಕು, ಹಳೆ ಬಸ್ ಸ್ಟ್ಯಾಂಡು, ಟೋಲ್ಗೇಟ್ ವರೆಗೆ ಹೋಗಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನ ಮಾಡುವಂತರಿದ್ದೇವೆ. ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರರಾದ ಬಿಕೆ ಅರುಣ್ ಕುಮಾರ್, ತಳೂರು ಕಿಶೋರ್ ಕುಮಾರ್ ಹಾಗೂ ಕಾಂಗೀರ ಸತೀಶ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. Shining senses in your life. Desirable designs gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್
ವದಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪುಸ್ತಕಗಳ ಅಧ್ಯಯನದಿಂದ ಜ್ಞಾನ ವಿಸ್ತಾರ ಹೆಚ್ಚಾಗಲಿದೆ. ಆದ್ದರಿಂದ ಒಳ್ಳೆಯ ಪುಸ್ತಕಗಳನ್ನು ಅಧ್ಯಯನ ಮಾಡುವಂತಾಗಬೇಕೆಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ತಿಳಿಸಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಕೊಡಗು ಜಿಲ್ಲಾ ಕೇಂದ್ರ ಗ್ರಂಥಾಲಯ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಪ್ರಯುಕ್ತ ಕೊಡಗು ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಬುಧವಾರ ನಡೆದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಷ್ಟ್ರಕವಿ ಕುವೆಂಪು, ಅಮೆರಿಕದ ಬೂಕರ್, ವಾಷಿಂಗ್ಟನ್, ಡಿ.ವಿ. ಗುಂಡಪ್ಪ, ಮಹಾಭಾರತದ ಪಾತ್ರಗಳು, ಭಗವದ್ಗೀತೆ, ಬೈಬಲ್, ಕುರಾನ್ ಹೀಗೆ ಪ್ರತಿಯೊಂದನ್ನ ಅಧ್ಯಯನ ಮಾಡೋದರಿಂದ ಪ್ರಬುದ್ಧತೆ ಹೆಚ್ಚಾಗಲಿದೆ ಎಂದು ವಿವರಿಸಿದರು. ನಿಗೂಢತೆಗಳನ್ನು ಹುಡುಕಿಕೊಂಡು ಅವರ ಮಗ ತೇಜಸ್ವಿ ಅವರು ನಮಗೆ ಅನೇಕ ಪ್ರಕೃತಿಯ ನಿಗೂಢತೆಗಳ ವಿಚಾರವನ್ನು ತಿಳಿಸ್ತಾ ಹೋದರು. ಜನರಲ್ಲಿ ಮೂಡಿಸಲು ಅವರ ಅವಶ್ಯಕತೆಗನುಗುಣವಾಗಿ ಕಡಿಮೆ ಬೆಲೆಗೆ ಪುಸ್ತಕಗಳನ್ನು ಮುದ್ರಣ ಮಾಡಿ ಅವರಿಗೆ ತಲುಪಿಸುವಂತಹ ಸಂಸ್ಥೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಜೆಸಿಐ ಪೊನ್ನಂಪೇಟೆ ನಿಸರ್ಗದ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 8ರಂದು ಮಾಯಾಮುಡಿ ಶಾಲಾ ಮೈದಾನದಲ್ಲಿ ತೋಕುನೊಮ್ಮೆ ಪ್ರಯುಕ್ತ ರಾಜ್ಯ ಮಟ್ಟದ ಕಾಕನೆಟ್ ಶೂಟಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕೊಡವ ಸಮುದಾಯದಲ್ಲಿ ತೋಕು ಇಲ್ಲವೇ ಕೋವಿಗೆ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ. ಧಾರ್ಮಿಕ ಆಚರಣೆಗಳಲ್ಲೂ ಕೋವಿ ಎನ್ನುವುದು ಅವಿಭಾಜ್ಯ ಅಂಗವಾಗಿದೆ ಎಂದರು. ಶೂಟಿಂಗ್ ಸ್ಪರ್ಧೆ 22 ಬಂದೂಕು, 12 ಬೋರ್ ಬಂದೂಕು ಹಾಗೂ ಏರ್ಗನ್ ವಿಭಾಗಗಳಲ್ಲಿ ನಡೆಯಲಿದೆ. ಮೊದಲ 2 ಸ್ಪರ್ಧೆಗಳು 18 ವರ್ಷ ಮೇಲ್ಪಟ್ಟವರಿಗೆ ನಡೆಯಲಿದೆ. ಏರ್ಗನ್ ಸ್ಪರ್ಧೆ ಮುಕ್ತವಾಗಿರಲಿದೆ ಎಂದರು. ಗೋಷ್ಠಿಯಲ್ಲಿ ಜೆಸಿಐ ಅಧ್ಯಕ್ಷರಾದ ಪೆಮ್ಮಂಡ ಮಂಜು ಬೋಪಣ್ಣ, ಜೆಸಿಐ ಪೊನ್ನಂಪೇಟೆ ಮಾಜಿ ಅಧ್ಯಕ್ಷ ಅಪ್ಪಂಡೇರಂಡ ದಿನು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಇವಾಗ ಬರೋ ತಿಂಗಳು ಡಿಸೆಂಬರ್ ಅವತ್ತಿನ ದಿವಸ ಜೆಸಿಐ ಪೊನ್ನಂಪೇಟೆ ಈ ಸಂಸ್ಥೆಯ ಸಹಯೋಗದಲ್ಲಿ ತೋಕು ನಮ್ಮೆ ಅಂತ ನಾವು ನಡೆಸ್ತಾ ಇದ್ದೀವಿ. ಬಂದೂಕಿನ ಒಂದು ಹಬ್ಬ. ಈ ಹಬ್ಬದ ವಿಶೇಷತೆ ಏನು ಅಂತಂದರೆ, ಒಂದು ಹಬ್ಬದ ಆಚರಣೆ, ಆ ಕೋವಿಯ ಆಚರಣೆ ಹಬ್ಬದ ಒಂದು ರೀತಿಯಲ್ಲಿ, ಮತ್ತೆ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು. ಈ ಸ್ಪರ್ಧೆ ಅಂತಂದರೆ ರಾಜ್ಯ ಮಟ್ಟದಲ್ಲಿ ನಡೀತದೆ. ಒಟ್ಟು 3 ವಿಭಾಗಗಳನ್ನು ಮಾಡಿದ್ದೀವಿ ಇದಕ್ಕೆ, ಕ್ಯಾಟಗರಿ 1, 2, 3 ಇಂದ. ಇದರಲ್ಲಿ .22 ರೈಫಲ್ನಲ್ಲಿ 1ನೇ ವಿಭಾಗ, ಹಾಗೆ 12 ಬೋರ್ಡ್ ಸಿಂಗಲ್ ಬೋರ್ಡದು ಇದರಲ್ಲಿ 2ನೇ ವಿಭಾಗ, ಹಾಗೆಯೇ ಏರ್ಗನ್ನಲ್ಲಿ ನಾವು 3ನೇ ವಿಭಾಗವನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ. ಇವಾಗಲೇ ರಾಜ್ಯದಾದ್ಯಂತ ಸುಮಾರು 150 ನೋಂದಣಿಗಳಾಗಿವೆ.
ಅಂತರ್ಜಾಲದಲ್ಲಿ. ಮೊದಲಾಗಿ ನಾವು ಕ್ಯಾಟಗರಿ 1.2ನಲ್ಲಿ ಫಸ್ಟ್ 1ನೇ ಬಹುಮಾನವಾಗಿ 30,000 ಹಾಗೂ ಟ್ರೋಫಿ. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರ ಲಾಂಛನದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತ್ರಿವರ್ಣ ಕಾರ್ಯಕ್ರಮ ಪಾಲಿಬೆಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ನಿವೃತ್ತ ಶಿಕ್ಷಕರು ಹಾಗೂ ಸ್ಕೌಟ್ಸ್ ಗೈಡ್ಸ್ನ ಸಂಯೋಜಕ ಜಿಂಬಿ ಸಿಕ್ವೇರ್ ಅವರು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರ ಲಾಂಛನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್, ಉಪಾಧ್ಯಕ್ಷ ಪುತ್ತಂ ಪ್ರದೀಪ್, ಪಾಲಿಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ, ಪೊನ್ನಂಪೇಟೆ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬರೀಲಿಕ್ಕೆ ಇನ್ನೇನು ನಿಮ್ಮ ಜೀವನದ ಪ್ರಮುಖ ಘಟ್ಟದಲ್ಲಿರೋರು. ಸೊ ನಿಮಗೆ ಇದರ ಅರಿವಿರಬೇಕು. ನಮ್ಮ ದೇಶದ ಬಗ್ಗೆ ಗೌರವ ಮತ್ತು ಇದರ ಅರಿವನ್ನು ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಕ್ಲಿಯರಾಗಿ ಕೇಳ್ಕೊಳ್ಳಿ. ಸರ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಿಮಗೆ ಅದ್ರ ಮಧ್ಯೆ ಏನಾದ್ರು ಗೇಮ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಹೇಳಿದ್ರು ಗೊತ್ತಿಲ್ಲ, ಏನಾದ್ರು ಮಾಡ್ತಾರೆ ನೋಡೋಣ. ಇದೆ ಒಂದು ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಕರೆಕ್ಟಾಗಿ ಇದನ್ನು ಕೇಳ್ಕೊಳ್ಳಿ. ನಮ್ಮ ದೇಶವನ್ನು ಗೌರವಿಸೋಣ, ಬೆಳೆಸೋಣ. ನೀವೆಲ್ಲರೂ ಮತ್ತು ವಿಶೇಷವಾಗಿ ನಾನು ಸ್ಕೂಲ್ ಹೋದಾಗ ಹೇಳೋದಿಷ್ಟೇ, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗೆ ಬಂದಾಗ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲರಿಗೂ ಸರಿಸಮವಾಗಿ ನೀವು ಇದ್ದೀರಿ, ಎಲ್ಲೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ನಾನು ಕೂಡ ಸರ್ಕಾರಿ ಶಾಲೆಗೆ ಬಂದಿದ್ದು ಹೇಳ್ತಾರೆ. ನೀವು ಇವಾಗ ಖಾಸಗಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕಾಂಪೀಟ್ ಮಾಡುವಂಥ ಸಮಯ ಇದು. ನಿಮ್ಮ ಗುರಿ ವಿಶೇಷವಾಗಿ ಈ SSLC 9th, 8th, 9th, 10th ನಿಮ್ಮ ತಂದೆ ತಾಯಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ, ಅಂತೂ ಕೂಡ ಕಷ್ಟದಲ್ಲಿ ಕೆಲಸ ಮಾಡಿರ್ತಾರೆ, ಏನೋ ಕಷ್ಟದ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಅವರಿಗೆ ಆಗದೇ ಇರೋದನ್ನು, ನನಗೆ ಸಾಧನೆ ಮಾಡೋಕ್ಕಾಗದೇ ಇರೋದನ್ನು ನಾನು ಬರೋವಾಗ ಜಿಮ್ಮಿ ಸರ್ ಹತ್ರ ಮಾತಾಡ್ತಾ ಬಂದೆ. ಆಗ ಆ ಕಾರ್ಮಿಕ ವರ್ಗ ಯಾವ ರೀತಿ ಮಾತಾಡ್ತಿದ್ರು, ಯಾವ ರೀತಿ ತಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಿದ್ರು ಎಂಬುದ ಅರಿವು ನಮಗಿದೆ. ಇಲ್ಲ, ನಮ್ಮ ಕರ್ತವ್ಯದಿಂದ, ನಡೆ ನುಡಿಯಿಂದ ನಮ್ಮ ದೇಶವನ್ನು ಕಟ್ಟುತ್ತೇವೆ. ಅದರಲ್ಲಿ ಸಮಾಜದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಶಾಲೆಯಲ್ಲಿ ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳು, ಕರ್ತವ್ಯಗಳು. ಎಷ್ಟನೇ ಕ್ಲಾಸ್ನವರು ಇದ್ದೀರಿ ಇಲ್ಲಿ?